ಅನ್ಕೊಂಡ್ ನಾವೇನಾದ್ರೂ ವ್ಯವಸಾಯ ಮಾಡ್ಬೇಕು. ಆಗ ನಮ್ಮ ಪೋಷಣೆನೂ ಚೆನ್ನಾಗಿ ನಡೆಯುತ್ತೆ. ದಾನ ಹುಡುಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಹೋದರಿ, ನೀನು ಸರಿಯಾಗಿ ಹೇಳ್ದೆ. ಆದ್ರೆ ಏನ್ ವ್ಯವಸಾಯ ಮಾಡೋದು, ಹೆಂಗ್ ಮಾಡೋದು ಅಂತಾನೋ ಗೊತ್ತಿಲ್ಲ. ಏನಾದ್ರೂ ನಿನ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಹದ್ದು ಅಣ್ಣ ಹತ್ರ ಹೋಗಿ ನಾವು ಕೇಳೋಣ. ಅವರು ಚೆನ್ನಾಗ್ ವ್ಯವಸಾಯ ಮಾಡ್ತಾರೆ. ಹಾ, ನೀನು ಸರಿಯಾಗಿ ಹೇಳ್ದೆ. ಬಾ, ನಾವು ಹೋಗಿ ಅಣ್ಣನ್ನ ಕೇಳೋಣ. ಇಬ್ಬರು ಎಗಿರಿ ಹರಿಯ ಹದ್ದು ಹತ್ರ ಹೋಗಿ ಅವ್ರ ಹತ್ರ ಹೀಗಂತ ಹೇಳ್ತಾರೆ. ಹದ್ದನ್ನ ನೀನ್ ಏನ್ ಮಾಡ್ತಿದೀಯಾ? ಅರೆ ಏನಿಲ್ಲ, ಗದ್ದೆದೆ ಕೆಲಸ ಮಾಡ್ತಾ ಇದ್ದೆ. ನಾನು ಫಸ್ಲಿಗೆಲ್ಲ ಹಾಳಾಗದೆ ಇರೋಗೆ ಔಷಧಿ ಮಾಡ್ತಾ ಇದ್ದೆ. ಮತ್ತೆ ಫಸ್ಲು ಜಾಸ್ತಿ ಬರ್ಬೇಕಲ್ವಾ? ಆದ್ರೆ ಇದು ಒಳ್ಳೆ ವಿಷಯ ಅಲ್ವಾ? ಒಂದ್ ವೇಳೆ ತೋಟದಲ್ಲಿ ಕೀಟಕ ಬಂದ್ರೆ ನಾವ್ ಅದನ್ನ ಚೆನ್ನಾಗಿ ತಿನ್ಬೋದಲ್ವಾ? ನೀವಂತೂ ಮಕ್ಕಳಾಗೇನೆ ಇರ್ತೀರ. ನಿಮಗೆ ತಿನ್ನೋದೇ ಇರೋದು. ಹುಳುಗಳನ್ನ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು ಜೀವಂತ ಇರ್ಬೇಕಾದ್ರೆ ಕೃಷಿನೇ ಮಾಡ್ಬೇಕಲ್ವಾ? ಮಳೆಗಾಲ ಬಂದ್ರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು? ಅದನ್ನ ನೀನು ಸರಿಯಾಗಿ ಹೇಳ್ದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಹತ್ರ ಬಂದ್ವಿ. ಹೌದಾ? ಏನ್ ಕೆಲ್ಸ ಅದು? ಅದು ನೀವಿಬ್ರು ಬಂದಿದ್ದೀರಾ? ನಾವು ವ್ಯವಸಾಯ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೀವ್ ನಮ್ಗೆ ಸಹಾಯ ಮಾಡ್ತೀರಾ? ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀರಾ?